ಹಲೋ, ಭರತ್ ಕುಲಾಲ್ ಹಾಂ ಹೇಳಿ. ನೀವೆಲ್ಲ ಇದು ಶೋರೂಮ್ ಇದು ಒಂದು ವಿಡಿಯೋ ಮಾಡಿದ್ರಲ್ಲ, ಯಾವುದೋ ಒಂದು ಕಡೆ ಬೈಕ್ ತೊಗೊಂಡಿದ್ದಾರೆ, ಬೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಿಮ್ಗೆ ಕೆಟ್ಟದಾಗಿದೆ, ನೀವು ಕಾಲ್ ಮಾಡಿ ಹೇಳ್ಕೊಂಡಿದ್ದೀರಾ. ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾ ಇರೋದು, ಇನ್ ಕೇಸ್ ಅವ್ರು ನಿಮ್ಗೆ ಏನಾದರೂ ಮೋಸ ಮಾಡಿದ್ದೇ ಹೌದಾದರೆ ಇದನ್ನ ನನಗೆ ಈ ವಿಷಯ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾರೆ. ಸೊ ನಾನಿವತ್ತು ಯೂಟ್ರಸ್ಟ್ ಅನ್ನೋ ಒಂದು ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಸಾಕಷ್ಟು ಒಳ್ಳೆ ಕಲೆಕ್ಷನ್ ಕಾರ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ನಾನಿವತ್ತು ಇನೋವಾದಲ್ಲಿ ಕೂತಿದ್ದೀನಿ. ಸೊ ಇನೋವಾ ಅಂತೂ ಮಸ್ತ್ ಗಾಡಿ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ನಾವು ಯಾವತ್ತು ತಗೋತೀವೋ ನನಗೂ ಗೊತ್ತಿಲ್ಲ. ನಮ್ಮ ಹತ್ರ ಇವಾಗ ಇರೋ ಗಾಡಿ ಕೂಡ ಪ್ಲಾಟಿನ ಗಾಡಿ. ಸೊ ಯೂಟ್ರಸ್ಟ್ ಅನ್ನೋ ಶೋರೂಮ್ಗೆ ಇವತ್ತು ಬಂದಿದ್ದೀನಿ. ಸೊ ಯೂಟ್ರಸ್ಟಲ್ಲಿ ನಿಮಗೆ ಸ್ವಲ್ಪ ಕಲೆಕ್ಷನ್ನು ಇವತ್ತು ಒಂದು 25 ಗಾಡಿ ಇರ್ಬೋದು. ಸೊ ಅಷ್ಟು ಗಾಡಿ ಇತ್ತು. ಸೊ ಪರವಾಗಿಲ್ಲ, ಅವ್ರು ಆ್ಯಕ್ಚುಲಿ ನಾಳೆ ಬರೋಕ್ಕೆ ಹೇಳಿದರು, ನಾನು ಇವತ್ತು ಬಂದುಬಿಟ್ಟಿದ್ದೆ. ಸೊ ಏನೂ ಮಾಡೋಕ್ಕಲ್ಲ, ಇವತ್ತು ಆಯಿತು ವಿಡಿಯೋ ಮಾಡ್ಕೊಂಬಿಡೋಣ ಅಂತ. ಆವಾಗಲೇ ಬಂದೆ. 1:30 ಇದುವರೆಗೂ ವೆಯ್ಟ್ ಮಾಡಿ ಸರಿ ಆಯಿತು, ಬಂದಿರೋ ಕೆಲಸ ಮುಗಿಸ್ಕೋಬೇಕು ಅಂತ. ಯಾಕಂದರೆ ತುಂಬ ದೂರ ಬಂದುಬಿಟ್ಟಿದ್ದೀನಿ. ಗಿರಿನಗರದಲ್ಲಿ ಇದ್ದೀನಿ ನಾನು ಇವಾಗ. ಗಿರಿನಗರದಲ್ಲಿ ಈ ಶೋರೂಮ್ ಲೊಕೇಟ್ ಆಗಿದೆ. ನಾನು ಬಂದಿದ್ದು JP ನಗರದಿಂದ. ಸೊ ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಅಂದಮೇಲೆ ಸೊ ಐ ಆಮ್ ಪುಟಿಂಗ್ ಮೈ ಎಫರ್ಟ್ ಅಂತ ಹೇಳಿದರೆ, ಸೊ ನಿಮಗೆ ಏನೋ ಒಂದು ರೀಚ್ ಔಟ್ ಮಾಡೋದಕ್ಕೆ ಗಾಡಿ ಈ ಥರ ಇದೆಯಪ್ಪ, ಒಳ್ಳೆ ಗಾಡಿ ಸಿಗ್ತಾ ಇದೆಯಪ್ಪ ಅಂತೇಳಿ ತೋರಿಸೋದಕ್ಕೋಸ್ಕರ ಈ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅವರು ಆ್ಯಕ್ಚುಲಿ ಈ ಕಾರ್ನ ಓನರ್, ಈ ಗಾಡಿ ಶೋರೂಮ್ ಓನರ್ ಸನ್ನೇ ಇದನ್ನ ನಡೆಸ್ತಾ ಇರೋದು. ಅವ್ರು ಪಾಪ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದು ಇದೆಲ್ಲ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಸ್ವಲ್ಪ ಕಸ್ಟಮರ್ ಆವಾಗಲೇ ಯಾರೋ ಡಿಸೈರ್ ನೋಡೋಕೆ ಬಂದಿದ್ರು, ಅವರು ಪಾಪ ವೆಯ್ಟ್ ಮಾಡಿ ಕೂರ್ಗಿಂದ ಬಂದಿದ್ರಂತೆ. ಸೊ ಅವರು ಪಾಪ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋದಕ್ಕೋಸ್ಕರ, ಯಾಕಂದರೆ ಅವ್ರ ತಂದೆಯವ್ರಿಗೆ ಸ್ವಲ್ಪ ಕಾಲ್ದು ಏಟಾಗಿದೆ. ಸೊ ಆ ಕಾರಣಕ್ಕೆ ಅವರು ಪಾಪ ಕಾಲೇಜಿಂದ ಬಂದು ಗಾಡಿ ತೊಗೊಂಡು ಆ ಕಡೆ ಹೋದರು. ಸೊ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡಿದೆ. ಕೊನೆಗೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಅವ್ರ ತಂದೆಯವರು ಇವತ್ತು ರಿಸಲ್ಟ್ ಇದು ಕೊಟ್ಟಿದ್ದಾರೆ, ವಿಡಿಯೋ ಮಾಡಿಸಿದ್ರು. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2014 ಮಾಡಲು, ಸಿಂಗಲ್ ಓನರು. ಟೈರ್ ಪ್ರೊಫೈಲ್ ಎಲ್ಲ ಹೊಸದಾಗಿ ಹಾಕ್ಸಿದ್ದೀವಿ. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ? ಇಂಟೀರಿಯರ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಲುಕ್ ಕಾಣೋದಕ್ಕೆ ಸ್ಟೀಲ್ ಇದು ಹಾಕಿದ್ದೀವಿ. ಓಕೆ, ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಹೌದು, ಆಕ್ಸೆಸರೀಸ್ ಇದೆ. ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಸೀಟ್ ಕವರ್ಸ್ ಇದೆ. ಸೀಟ್ ಕವರ್ಸ್ ನೋಡ್ಬೋದು, ಲೆದರ್ ಸೀಟ್ ಕವರ್ಸ್ ಇದೆ. ಅಂಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್. ಅಂಡ್ ವಿಡಿಯೋ ಇದು ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ನಿಮಗೆ. ಒಂದು 18-20 ಸಿಗುತ್ತಾ ಸರ್ ಇದರಲ್ಲಿ? 100% ಸಿಗುತ್ತೆ. 20 ಆಕ್ಚುಲಿ ಕಂಪ್ನಿನೇ ಹೇಳುತ್ತೆ, ಬಟ್ 18-20 ನೀವು ಹೇಳೋದ್ರಿಂದ ಏನು ತಪ್ಪೇನಿಲ್ಲ. ಇದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 13 ಮಾಡಲ್ ಅಲ್ವಾ? ಹೌದು. ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಸರ್? ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿ ಸರ್. ಏನೋ ಒಂದು 490 ಕೊಡ್ತಾ ಇದೀವಿ. ಇನ್ನು ಸ್ವಲ್ಪ ಏನಾದರೂ ಒಂದು ಹೆಚ್ಚುಕೊಂಡು ಕೂತ್ಕೊಂಡು ಮಾತಾಡಿದಾಗ ಬಂದು ಕೊಡ್ಬೋದು. ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ? ಫೈನಲ್ ಪ್ರೈಸ್ ಹೇಳೋಕ್ಕಾಗಲ್ವಾ ಇವಾಗ? ಫೈನಲ್ ಪ್ರೈಸ್ ಅಂದರೆ ಅದೇ 480 ಕೊಡ್ಬೋದು. 480, ಒಂದು 10,000 ಅಷ್ಟೇನಾ ಸರ್? ಇನ್ನೂ ಸ್ವಲ್ಪ ಕಮ್ಮಿ ಮಾಡೋಕ್ಕಾಗಲ್ವಾ ಸರ್? ಬಂದರೆ ಕೂತ್ಕೊಂಡು ಮಾತಾಡೋಣ, ಹೆಚ್ಚು ಕಮ್ಮಿ ಕೊಡೋಣ. ಹೌದಾ? ಇಲ್ಲಿ ಒಂದು ಜಾಜ್ ಇದೆ, ಹೇಳಿ ಸರ್. ಹೋಂಡಾ ಜಾಜ್. ಸರ್ ಹೋಂಡಾ ಜಾಜ್ ಇದು 2009. ಹಾಂ, ಥರ್ಡ್ ಓನರು ಆಗಿದೆ. ವೆಲ್ ಮೇಂಟೈನ್ಡ್. ಹಾಂ, ಟೈರ್ ಪ್ರೊಫೈಲ್ ಎಲ್ಲ ಒಂದು 40% ಇದೆ ಅಷ್ಟೇ. ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ. ಹಾಂ, ಜಾಜ್ ಗೊತ್ತಲ್ಲ ನಿಮಗೆ, ಹೋಂಡಾ ಕಂಪ್ನಿ ಅಂದರೆ ನಂಬರ್ 1 ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಆವಾಗ ಬರೋದು ಕ್ವಾಲಿಟಿ ಮಾತಾಡೋಂಗೇ ಇರಲ್ಲ. ಹೌದು. ಇವಾಗ ಬರ್ತಾ ರಾಯರ್ ಕುದುರೆ ಕತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಡಿಗಳು, ಎಲ್ಲ ಗಾಡಿಗಳದ್ದು ಹಂಗೆ ಆಗ್ತಿದೆ. ಅಷ್ಟೊಂದು ಕ್ವಾಲಿಟಿ ಕೊಡ್ತಾ ಇಲ್ಲ. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತ. ಸೊ ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ. ಅಂಡ್ ಈವನ್ ನಿಮ್ಗೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಬ್ಲೂ ಕಲರ್ ವೇರಿಯಂಟ್ ಜಾಜ್ ಫ್ಯಾಮಿಲಿಗೆ ತಗೊಳ್ಳೋದಾದ್ರೆ ಬೆಸ್ಟ್ ಅಂತ ಹೇಳ್ಬೋದು. 9 ಅಲ್ಲ ಸರ್ ಇದು ಮಾಡಲು? ಹೌದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಫೈನಲ್ ಅಂದರೆ ಫೈನಲ್ ಟು ಫೈನಲ್ ಹೇಳ ಇಲ್ಲ? ಫೈನಲ್ ಟು ಫೈನಲ್ ಹೇಳಿ ಸರ್. 350 ಕೊಡ್ತೀನಿ ಸರ್. ಫೈನಲ್ 350 ಕೊಡ್ತಾ ಇದ್ದೀರಾ? ಹೌದು. ಓಕೆ, ಬಂದು ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ ಹೆಂಗೆ? ಇಲ್ಲ, ಅದಕ್ಕಿಂತ ಕಮ್ಮಿ ಆಗೋದು ಡೌಟು ಇಲ್ಲ. ಬಂದಾಗ ಇಂಟ್ರೆಸ್ಟ್ ಬೈಯರ್ ಬಂದಾಗ ಸ್ವಲ್ಪ ಮಾಡ್ಬೋದು ಅಷ್ಟೇ. ಇದು ಎಷ್ಟು ಓಡಿದೆ ಸರ್ ಇದು? ಸರ್ ಇದು ನಿಮಗೆ 90,000 ಓಡಿದೆ ಸರ್. 90,000 ಓಡಿದಾ? ಹೇಳಿ ಸರ್. ಗೆಟ್ಸ್ ಬಗ್ಗೆ ಹೇಳಿ ಸರ್. 2009 ಮಾಡಲು. ಹಾಂ, ಮ್ಯಾಗ್ವಿಲ್ ಎಲ್ಲ ಇದೆ ನೋಡ್ಬೋದು. ಸೆಕೆಂಡ್ ಓನರು, ಮ್ಯಾಗ್ವಿಲ್ ಇದೆ. ಹಾಂ. ನಿಮಗೆ ಈಗ ಸ್ಟಾಪ್ ಆಗಿರೋ ಮಾಡಲಿದು, ಬಟ್ ಆವಾಗೆಲ್ಲ ಡಿಮ್ಯಾಂಡಲ್ಲಿ ಸೇಲ್ ಆಗಿರೋ ಗಾಡಿ ಇದು. ಡಿಮ್ಯಾಂಡ್. ಈ ಇಂಜಿನ್ ಅಂತೂ ಗೆಟ್ಸ್ ಹೇಳೋದೇ ಬೇಡ, ಆ ಥರ ಒಂದು ಇಂಜಿನ್ ಹೇಳ್ಬೋದು. ಅಷ್ಟೇ ಕ್ವಾಲಿಟಿ ಕೊಡುತ್ತೆ ಇದು. ಶಿಫ್ಟ್ಗಿಂತ ಸೂಪರ್ ಆಗಿದೆ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ. ನೀವು ರೋಡ್ ಗ್ರಿಪ್ ಆಗಲಿ ಇನ್ನೊಂದು ಆಗಲಿ ಚೆನ್ನಾಗಿರುತ್ತೆ. ಗೆಟ್ಸ್ ಪ್ರೈಮ್ ಇದು ಆ್ಯಕ್ಚುಲಿ. ವೈಟ್ ಕಲರಲ್ಲಿದೆ, ನಿಮಗೆ ನೋಡ್ಬೋದು. ಮ್ಯಾಗ್ವಿಲ್ ಸಮೇತ ಬರುತ್ತೆ. ಎಷ್ಟನೇ ಓನರ್ ಸರ್ ಇದು?
ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಆಗಿದೆ. ಹೌದು. ಏನು ಪ್ರೈಸ್ ಸರ್ ಇದು? ಸರ್ ನಿಮಗೆ ಒಂದು 2 lakhs ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ಬೋದು ಸರ್. ಫೈನಲ್ ಟು ಫೈನಲ್ ಅಂದರೆ ಒಂದು 180 ಕೊಡ್ಬೋದು. 180 ಕೊಡ್ತೀರಾ ಇದು? ಹೌದು. ಓಕೆ ಸರ್. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಈ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2015 ಮಾಡಲು. ಹಾಂ, ನಿಮಗೆ 480 ಕೊಡ್ತೀನಿ ಸರ್. 480ಗಾ? ಹೌದು. ಓಕೆ. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಆಗಿದೆಯಾ? ಸೊ ಇಂಟೀರಿಯರಲ್ಲಿ ಏನೇನು ಬರುತ್ತೆ? ಇಂಟೀರಿಯರ್ ಸೀಟ್ ಕವರ್ಸ್ ಇದೆ. ಹಾಂ, ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ. ಓಕೆ. ಕತ್ಲಲ್ಲಿ ಕಾಣಿಸುತ್ತಾ ಇಲ್ಲ? ರೈನ್ ವೈಸರ್ಸ್ ಇದೆ, ರೈನ್ ವೈಸರ್ ಹಾಕಿದ್ದಾರೆ ಡೋರ್ಸ್ಗೆ. ಓಕೆ. ಸ್ಕ್ಲಾಡಿಂಗು. ಹಾಂ. ಸೊ ನೋಡ್ಬೋದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ವೈಸರ್ ಗೀಸರ್ ಎಲ್ಲ ಹಾಕಿದ್ದಾರೆ. ಸೊ VXI ಇದು ಪೆಟ್ರೋಲು, ಇವ್ರ ಹತ್ರ ಪೆಟ್ರೋಲು ಇದೆ, VDI ಡೀಸೆಲ್ಲು ಇದೆ. ಸೊ ಯಾವ ಮಾಡೆಲ್ ಸರ್ ಇದು? 2015. 15. ಎಷ್ಟು ಹೇಳಿದರೆ? 480ನಾ? ಹೌದು. 480 ಫೈನಲ್. ಅದು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಲ್ವಾ? ಸ್ವಲ್ಪ ಮಾಡೋಣ ಸರ್, ಬರಬೇಕು ಕಸ್ಟಮರ್ ಬಂದಾಗ, ಇಂಟ್ರೆಸ್ಟ್ ಬೈಯರ್ ಬಂದಾಗ ಹಾಂ ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ. ಹೌದು. ಓಕೆ. ಇಲ್ಲಿ ಒಂದು ಎರ್ಟಿಗಾ ಇದೆ, ಎರ್ಟಿಗಾ ಬಗ್ಗೆ ಹೇಳಿ ಸರ್. ಸರ್ ಎರ್ಟಿಗಾ 2017. 17ನಾ? ಹೌದು. ಓಕೆ ಸರ್. ಬೇಸ್ ಮಾಡಲಾ ಸರ್ ಇದು? VDI ಅದು ಟಾಪ್ ಎಂಡ್ ಎಲ್ಲ ಬರುತ್ತೆ. ಓಕೆ. ನಿಮಗೆ ಮ್ಯಾಗ್ವಿಲ್ ಒಂದು ಬರೋದಿಲ್ಲ ಇದರಲ್ಲಿ ಅಲ್ವಾ? ಮಿಡ್ ವರ್ಷನ್. ಹೌದಾ? ಓಕೆ. ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್? ಇಂಟೀರಿಯರ್ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗು, ಮ್ಯೂಸಿಕ್ ಸಿಸ್ಟಮ್ಮು, ಲೆದರ್ ಸೀಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗು ಇರುತ್ತೆ. ಆಮೇಲೆ ಇದರಲ್ಲಿ ನೋಡ್ಬೋದು ನೀವು, ರೂಫ್ ಟಾಪ್ AC ಕೂಡ ಬರುತ್ತೆ ನಿಮಗೆ ರೇರ್ ಪ್ಯಾಸೆಂಜರ್ಸ್ಗೆ. ಸೊ ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ ಸರ್ ಇದರಲ್ಲಿ? 17 ಮಾಡಲಾ? ಹೌದು. ಸೆಕೆಂಡ್ ಓನರು, ಕಾಂಪ್ರೆನ್ಸಿವ್ ಇನ್ಶೂರೆನ್ಸು. ಓಕೆ. ಇದು ಕೂಡ VDI ಆಗಿರೋದ್ರಿಂದ ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಬ್ರ್ಯಾಂಡ್ ನ್ಯೂ ಟೈರ್ಸು. ಮೈಲೇಜ್ ನಿಮಗೆ ಸರ್ ಸೇಮ್ VDI ಅಂತಂದರೆ ಶಿಫ್ಟ್ ಥರನೇ ಇರುತ್ತೆ. ಹಾಂ, ಅದಕ್ಕಿಂತ ಪವರ್ಫುಲ್ ಇಂಜಿನು. ಪವರ್ಫುಲ್ಲು. ಅಂದರೆ ಫ್ಯಾಮಿಲಿಗೆ 7 ಸೀಟರ್ ಬೇಕು ಅನ್ನೋರಿಗೆ, ಲಾಂಗ್ ಹೋಗೋರಿಗೆ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸ ಟೈರ್ ಹಾಕ್ಸಿದ್ದಾರೆ, 4 ಕೂಡ ಹೊಸ ಟೈರ್ ಇದೆ. ಸೊ ಏನು ಪ್ರೈಸ್ ಸರ್ ಇದಕ್ಕೆ ಫೈನಲ್ ಪ್ರೈಸ್? ಸರ್ 7,50,000. 7,50,000 ಫೈನಲ್ಲ, ಇಲ್ಲ ಕೋಟಿಂಗ್ ಪ್ರೈಸಾ? ಕೋಟಿಂಗ್ ಪ್ರೈಸು ಬಂದರೆ ನೆಗೋಷಿಯಬಲ್ ಮಾಡಿ ಸ್ವಲ್ಪ ಕೊಡೋಣ. ಹೌದಾ? ಬಂದರೆ ನೆಗೋಷಿಯಬಲ್ ಆಗುತ್ತೆ ಅಂತೆ. ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲೂ ಕೂಡ ಡೆಂಟ್ಸ್ ಆಗಲಿ, ಸ್ಕ್ರಾಚಸ್ ಆಗಲಿ ಇಲ್ಲ. ಪ್ರತಿಯೊಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ ಸರ್ ನಿಮ್ಮ ಹತ್ರ? ಹೌದು. ಹೌದಾ? ಓಕೆ. ಇದು ಯಾವ ಇಂಡಿಗೋನಾ ಏನು ಸರ್ ಇದು? ಹೌದು. ಇಂಡಿಗೋ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2007 ಮಾಡಲು. ಹಾಂ, ಹೆಂಗೆ ಹೊಳಿತಾ ಇದೆ ನೋಡಿ, ಅದು ಗ್ರೀನ್ ಕಲರು. ಹಳೆ ಗಾಡಿ. ನೀವು ಆ ಲೈಟ್ ಬೆಳಕಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್ ಇದರಲ್ಲಿ? ಟಾಟಾ ಅದು ಬೆಸ್ಟ್ ಪ್ರಾಡಕ್ಟ್ ಅದು. ಒಳ್ಳೆ ಮೈಲೇಜು, ಒಳ್ಳೆ ಕಂಫರ್ಟು. ಟಾಟಾ ಇಂಡಿಕಾ, ಟಾಟಾದ ಏನೇ ತಗೊಂಡ್ರು ನೀವು ಇಂಡಿಗೋ ಯಾವ ಗಾಡಿ ಮೈಂಟೆನೆನ್ಸ್ ಫ್ರೀ ವೆಹಿಕಲ್. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದು ಏರ್ ಔಟ್ ಆಗಿದೆ ಅಷ್ಟೇ. ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಂದರೆ ಔಟ್ಸೈಡ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಇಲ್ಲ, ಮೇಜರ್ ಆಗಿ ಏನೂ ಇಲ್ಲ. ಚಿಕ್ಕದಾಗಿ ನೋಡ್ಬೋದು, ಈ ಥರದ್ದು ಇದೆ. ಸೊ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? 140. ಎಷ್ಟು ಓನರ್ ಆಗಿದೆ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ ಆಗಿದೆಯಾ? ಹೌದು. ಓಡಿರೋದು 78 ಓಡಿದೆಯಾ? ಜೆನ್ಯೂನಾ ಸರ್? ಸರ್ ಜೆನ್ಯೂನ್ ಸರ್. ಹೌದಾ? ಓಕೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್. ಸರ್ 2009. ಹಾಂ, ಸಿಂಗಲ್ ಓನರು. ಓಕೆ. ವೆಲ್ ಮೇಂಟೈನ್ಡ್ ವೆಹಿಕಲ್ಲು. ಹಾಂ, ನಿಮಗೆ ಕಂಪ್ನಿಯಿಂದಾನೇ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಇದು. ಟಾಪ್ ಎಂಡಾ? ಹಾಂ. ಓಕೆ. ಆ ಕಾಲದಲ್ಲಿ ಟಾಪ್ ಎಂಡ್ ಅಂದರೆ ಏನೇನು ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸರ್. ಸರಿ, ಎಲ್ಲಾನು ಕಂಪ್ನಿಯಿಂದಾನೇ ಬರುತ್ತೆ. ಹಾಂ, ಎಲ್ಲ ಕಂಪನಿ ಫಿಟ್ಟೆಡ್ ಇದೆ. ಏನೂ ಕೂಡ ಚೇಂಜಸ್ ಆಗಿಲ್ಲ. ಜಸ್ಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಒಂದು ಚೇಂಜ್ ಆಗಿದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. ಲೆದರ್ ಸೀಟು, ಇದು ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮಗೆ. ಡಿಫಾಗರ್ ಕೂಡ ಈ ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡೆಲ್ಲ ತುಂಬ ಚೆನ್ನಾಗಿದೆ. ಸಿಡಿಯ ಬ್ರ್ಯಾಂಡ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮಗೆ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಒಂದು ನ್ಯೂ ಸ್ಟೈಲು ಮ್ಯಾಗ್ವಿಲ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಲುಕ್ಕನ್ನ ಎನ್ಹಾನ್ಸ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಡೀಸೆಲಾ ಪೆಟ್ರೋಲಾ ಸರ್ ಇದು? ಪೆಟ್ರೋಲಾ? ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ 375. ನೆಗೋಷಿಯಬಲ್ ಹೇಗೆ ಸರ್ ಇದು? ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ಲು. ಓಕೆ. ಕಾಲೇಜ್ ಹುಡುಗರಿಗೆ ಅಥವಾ ಇದನ್ನ ಮಾಡಿಫೈ ಮಾಡೋದೇ ಬೇಡ, ಹಾಗೆ ಓಡಿಸಿದ್ರು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಲಕ್ಸುರಿ ಆಗಿರುತ್ತೆ. ಒಳಗಡೆ ಕೂಡ ಇಂಟೀರಿಯರ್ ಸಖತ್ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಜೊತೆ ಇನ್ನೋವಾ ಇದೆ. ಇನ್ನೋವಾ ಪ್ರಿಯರಿಗೆ ಒಂದು ದೊಡ್ಡ ಇನ್ನೋವಾ ಕೂಡ ನಿಂತಿದೆ ಫ್ಯಾಮಿಲಿಗೆ. ಸರ್ ಹೇಳಿ ಈ ಗಾಡಿ ಬಗ್ಗೆ. ಸರ್ 2017. ಹಾಂ. ಓನ್ಲಿ ಕಿಲೋಮೀಟರ್ಸ್ ಓಡಿರೋದು 47 ಓಡಿದ್ಯಾ? ಹೌದು. ಓಕೆ ಸರ್. ಇಂಟೀರಿಯರ್ ಹೇಳೋದೇ ಬೇಡ. ಇದು ಟಾಪ್ ಆ್ಯಂಡ್ ವೇರಿಯಂಟಾ ಸರ್ ಇದು? ಹೌದು. ಜೀನಾ ಸರ್ ಇದು?
ವಿನಾ ಓಕೆ, ನೋಡ್ಬೋದು ನೀವು ಟಾಪ್ ಆ್ಯಂಡು ಎಲ್ಲ ಥರ ಫೆಸಿಲಿಟಿ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರೂಫ್ AC ಸಮೇತ ಬರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ. ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಲೆದರ್ ಸೀಟ್ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ವೇರ್ ಆ್ಯಂಡ್ ಟೇರ್ ಆಗಿಲ್ಲ. ಆ್ಯಂಡ್ ನಿಮಗೆ ಡಿಫಾಗರು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಹಾಗೆ ನಿಮಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಗ್ರೇ ಕಲರ್ನ ಈ ಒಂದು ಗಾಡಿ ಏನು ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸರ್ ಸಿಂಗಲ್ ಓನರು. ಸಿಂಗಲ್ ಓನರು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಫಸ್ಟ್ ಪಾರ್ಟಿ ಇನ್ಶೂರೆನ್ಸು. ಸರ್ ಪ್ರೈಸ್ ಏನು ಹೇಳಿದ್ರಿ ಸರ್? ಪ್ರೈಸ್ ನಿಮಗೆ 20 lakhs. 20 lakhs? ಹೌದು. ಓಕೆ, ನೆಗೋಷಿಯಬಲ್ ಸರ್ ಇದು? ಮಾಡೋಣ ಸರ್, ಸ್ವಲ್ಪ ಜಾಸ್ತಿ ಆಗಲ್ಲ. ಹಾಂ, 20 lakhs ನೆಗೋಷಿಯಬಲ್ಲು. ಓಕೆ ಸರ್, ನೋಡ್ಬೋದು ಇಲ್ಲಿ ಒಂದು ನಿಮಗೆ ರೆನಾಲ್ಟ್ ಡಸ್ಟರ್ ನಿಂತಿರುವಂಥದ್ದು. ಸರ್ ಡಸ್ಟರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲು ಅದು. ಹಾಂ, ಅದು ಸೆಕೆಂಡ್ ಓನರು. ಸೆಕೆಂಡ್ ಓನರಾ ಸರ್ ಇದು? ಹೌದು. ಓಕೆ, 14 ಮಾಡಲು, ಸೆಕೆಂಡ್ ಓನರು. 110 PS 80 PS ಸರ್ ಇದು? ಸರ್ 110 PS. 110 PS ಒಳ್ಳೆ ಪವರ್ ಜನರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರ್ತಾ ಇದೆ. ಹಾಗೆ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲ್ಲೂ ಕೂಡ ಏನೂ ಚೇಂಜಸ್ ಆಗಿಲ್ಲ. ಆ್ಯಂಡ್ ಸ್ಟಾಕ್ ಕಂಡೀಷನಲ್ಲಿದೆ ಗಾಡಿ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನಿಮಗೆ ಡಿಫಾಗರು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. DCIನ ಈ ಒಂದು DCI RXL ಅಂತ ಬರುತ್ತೆ ನಿಮಗೆ, ರೆನಾಲ್ಟ್ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದಕ್ಕೆ? ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ಹೇಳ್ಬಿಡ್ಲಾ ಇಲ್ಲ? ಫೈನಲ್ ಪ್ರೈಸ್ ಹೇಳಿ ಸರ್. ಕೋಟಿಂಗ್ 5,25,000. 5,25,000 ಫೈನಲ್ಲಾ? ಹೌದು. ಓಕೆ ಓಕೆ ಸರ್. ಸರ್ 2007 ಮಾಡಲು. ಹಾಂ, ನಿಮಗೆ ಪ್ರೈಸ್ 1,90,000. ವೆಲ್ ಮೇಂಟೈನ್ಡ್ ವೆಹಿಕಲ್, ಎಲ್ಲೂ ಸ್ಕ್ರಾಚಸ್ ಇಲ್ಲ. ಓಕೆ, ಸಿಲ್ವರ್ ಬ್ಯೂಟಿಫುಲ್ ವೆಹಿಕಲ್. ಓಕೆ, ಇದು ಏಜ್ ಆಗಿರೋರಿಗೆ ಮಾಡಿಸಿದ ಗಾಡಿ. ಏಜ್ ಆಗಿರೋರಿಗೆ ಬಟ್ ಅಲ್ಲ, ಎಲ್ಲರೂ ಯೂಸ್ ಮಾಡಬಹುದು. ಬಟ್ ಏಜ್ ಆಗಿರೋರಿಗೆ ತುಂಬಾ ಕಂಫರ್ಟಬಲ್ ವೆಹಿಕಲ್. ತುಂಬಾ ಕಂಫರ್ಟಬಲ್ ವೆಹಿಕಲ್ ಸರ್. ಎಲ್ಲಾ ಗಾಡಿನೂ ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಏನು ಪಾಲಿಶಿಂಗ್ ಏನಾದ್ರು ಮಾಡಿದಿರಾ ಹಾಗೆ ನಿಲ್ಸಿದ್ರ ಗಾಡಿನ? ಸರ್ ಎಲ್ಲ ಪಾಲಿಶ್ ಎಲ್ಲ ಮಾಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಈಗ ಏನಾಗಿಲ್ದಾನೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಯಾವ ಗಾಡಿ ಮೇಲೂ ಇಲ್ಲ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ್ದು ಒಂದು ಜಸ್ಟ್ ಒಂದು ಪಿನ್ ಅಳತೆ ಅಷ್ಟು ಸ್ಕ್ರಾಚಸ್ ಅಷ್ಟೇ ಇರುವಂಥದ್ದು. ಅದ್ರ ಮೇಲೆ ಯಾವುದೇ ಥರ ಸ್ಕ್ರಾಚಸ್ ಇಲ್ಲ. ಗಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದು ಚಿಕ್ಕ ಫ್ಯಾಮಿಲಿಗೆ ಅಥವಾ ನೀವೊಂದು ಲರ್ನರ್ ಆಗಿದ್ದರೆ ಈ ಒಂದು ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಈ ಗಾಡಿಗೆ? 190. ಹಾಂ, 190 ಹೇಳ್ತಾ ಇದ್ದೀರಾ ಸರ್? ಹೌದು. ಓಕೆ, 190 ನೆಗೋಷಿಯಬಲ್ ಪ್ರೈಸಾ ಇಲ್ಲ ಫೈನಲ್ ಪ್ರೈಸ್? ನೆಗೋಷಿಯಬಲ್ ಮಾಡೋಣ ಸರ್. ನೆಗೋಷಿಯಬಲ್ ಮಾಡ್ತಾ ಇದ್ದೀರಾ? ಓಕೆ ಸರ್. ಇಲ್ಲಿ ಒಂದು ಮಾರುತಿ 800 ಇದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಆ ರೆಡ್ ಕಲರ್ನ ಈ ಒಂದು ವೇರಿಯಂಟು ತುಂಬ ಚೆನ್ನಾಗಿದೆ. ಬಂಪರ್ ಇದೆಲ್ಲ ಆಗಿದೆ ನಿಮಗೆ ಅನಿಸುತ್ತೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಓವರ್ ಆಲ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಅದು 99 ಮಾಡಲು. 99 ಸರ್ ಇದು? ಹೌದು. ಓಕೆ, AC ಎಲ್ಲ ನೋಡ್ಬೋದು ನೀವು ಎಲ್ಲಿ ಫಿಟ್ ಮಾಡಿದ್ದಾರೆ ಅಂತ. ಸ್ಟೇರಿಂಗ್ ವೀಲ್ ಪಕ್ಕದಲ್ಲಿ AC ಫಿಟ್ ಮಾಡಿದ್ದಾರೆ. ಆ್ಯಂಡ್ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ತುಂಬ ಚೆನ್ನಾಗಿದೆ, ಹೊಸದಂತಲೇ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ಗೆ ಬಂತು ಅಂತ ಅಂದರೆ ರೆಡ್ ಕಲರ್ನಲ್ಲಿ ಇದೆ, ರೆಡ್ ಆ್ಯಂಡ್ ಬ್ಲ್ಯಾಕ್ ಫಿನಿಷಲ್ಲಿದೆ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ 4 ಕೂಡ ಹೊಸದಾಗಿದೆ, ನೋಡ್ಬೋದು ನೀವು ಯಾವ ಥರ ಟೈರ್ ಹಾಕಿದ್ದಾರೆ ಅಂತ. ಬಟನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹೊಸ ಟೈರ್ ಅಂತಲೇ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನಲ್ಲಿ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟನೇ ಓನರ್ ಸರ್ ಇದು? ಸರ್ ಅದು ಸಿಂಗಲ್ ಓನರ್. ಸಿಂಗಲ್ ಓನರಾ ಸರ್? ಹೌದು. ಇನ್ನು ಬೆಂಗಳೂರಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ 800 ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು 800 ಇದೆ ನಿಮಗೆ. ಸೊ ಏನು ಪ್ರೈಸ್ ಹೇಳ್ತಾ ಇದ್ದೀರಿ ಸರ್? ಒಳ್ಳೆ ಪ್ರೈಸ್ ಹೇಳ್ಬಿಡಿ. ಸಿಂಗಲ್ ಓನರ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಒಳ್ಳೆ ಪ್ರೈಸ್ ಹೇಳಿ ಸರ್. 95,000 ಕೊಡೋಣ ಸರ್. 95,000 ಕೊಟ್ಬಿಡ್ತೀರಾ? ಇದು ಫೈನಲ್ ಪ್ರೈಸ್ ಇದೇನು ಕಮ್ಮಿ ಮಾಡ್ತೀರಾ? ಇಲ್ಲ, ಬಂದ್ರೆ ಏನೋ ಕಸ್ಟಮರ್ಗೆ ಇವಾಗ ನೆಗೋಷಿಯೇಟ್ ಮಾಡೇ ಮಾಡ್ತಾರೆ. ನೆಗೋಷಿಯೇಟ್ ಮಾಡ್ಬೋದು ಅಷ್ಟೇ, ಹೌದೌದು, ಜಾಸ್ತಿ ಆಗಲ್ಲ. ಸೊ ನೋಡ್ಬೋದು ಈ ಒಂದು ಗಾಡಿ ನಿಮಗೆ ಬೆನ್ಸು ಎಷ್ಟು ಉದ್ದ ಇದೆ ಗುರು ಗಾಡಿ. ಇದು ನಿಮಗೆ ಲಿಮೋಸಿನ್ ಟೈಪ್ ಕಾಣಿಸುತ್ತೆ ಈ ಒಂದು ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಬೆಂಗಳೂರಲ್ಲಿ ಈ ಥರ ಗ್ರೌಂಡ್ ಕ್ಲಿಯರೆನ್ಸ್ ಓಡಿಸಿದ್ರೆ ಗಾಡಿ ಡಮಾರೆ. ಆ್ಯಕ್ಚುಲಿ ಇದನ್ನು ತಗೊಳ್ಳೋರು ಒಳ್ಳೆ ಪ್ರೊಫೈಲ್ ಅವರೇ ತಗೊಳಕ್ಕೆ ಸಾಧ್ಯ. ಆ್ಯಂಡ್ ಟೈರ್ ಎಲ್ಲ ಸ್ವಲ್ಪ ಒಳಗಡೆ ಹೋಗಿದಲ್ಲ ಸರ್, ಇದು ಬರೋದೇ ಹಿಂಗೇನಾ ಹೆಂಗೆ ಇದು? ಸರ್ ಬರೋದು ಆಗಲ್ಲ, ಇದು ಹೈಡ್ರಾಲಿಕ್ ಸಿಸ್ಟಮ್. ಹೈಡ್ರಾಲಿಕ್ ಇದು ಸಿ ಕ್ಲಾಸ್ ಬರೋದೇ ಇದು. ಗಾಡಿ ಇಂಜಿನ್ ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಹೈಟ್ ಆಗುತ್ತೆ. ಹೈಟ್ ಆಗುತ್ತಾ ಇದು? ರೋಡ್ ಲೆವೆಲ್ಗೆ ಹೈಟ್. ಓಕೆ ಓಕೆ ಓಕೆ. ಆಫ್ ಆದಾಗ ಹಿಂಗ್ ಕಮ್ಮಿ ಕೆಳಗಾಗುತ್ತೆ. ಈ ತರ ಪೊಸಿಷನ್. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. 100% ಅವ್ರದೆಲ್ಲ ನಂಬರ್ 1 ಕ್ವಾಲಿಟಿ ಅಲ್ಲ ಸರ್. ಆ ಕಾಲದಲ್ಲ. ಈ ಗಾಡಿ 2007 ಅಲ್ವಾ ಸರ್ ಇದು? ಹೌದು ಹೌದು. 7 ಮಾಡೆಲ್ ಅಲ್ಲೇ ನಿಮ್ಗೆ ಎಷ್ಟೊಂದು ಗೇರ್ ಬ್ಯಾಗ್ ಕೊಟ್ಟಿದ್ದಾರೆ ಗೊತ್ತಾ. ಇಂಟೀರಿಯರ್ ಅಲ್ಲಂತೂ ಸಾಕಾಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ. ಏನೇನೋ ಆಪ್ಷನ್ಸ್ಗಳು ಕೊಟ್ಬಿಟ್ಟಿದ್ದಾರೆ. ಇವಾಗಿನ ಕಾಲದ ಇದರಲ್ಲೂ ಇಷ್ಟೊಂದು ಆಪ್ಷನ್ ಸಿಗೋದಿಲ್ಲ ನೋಡೋದಕ್ಕೆ. ನೀವು ನೋಡ್ಬೋದು ಇಲ್ಲಿ ಟಚ್ ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ.
ಹಿಂದ್ಗಡೆ ಮೂವಿ ನೋಡೋದಕ್ಕೆ ಆ ಟೈಮಲ್ಲಿ 2007 ನಿಮಗೆ ಈ ಥರ ಮೂವಿ ನೋಡೋದಕ್ಕೆ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇದರಲ್ಲಿ ಏನು ವೆಂಟಿಲೇಷನ್ ಸಿಸ್ಟಮಾ ಸರ್ ಇದು ಸೀಟಾ? ಹೌದು, ವೆಂಟಿಲೇಷನ್ ಸಿಸ್ಟಮು. ಆಮೇಲೆ ನಿಮಗೆ ಮಸಾಜು ಆಗುತ್ತೆ. ಹಾಂ, ಮಸಾಜ್ ಎಲ್ಲ ಆಗುತ್ತೆ ಸರ್? ಎರಡು? ಹೌದು, ಮುಂದೆ ಹಿಂದೆ ಎರಡು ಕಡೆ ಹೌದು ಹೌದು. ಓ ಸೂಪರ್ ಸರ್. ಸಿ ಕ್ಲಾಸ್ ಅಂದರೆ ನಿಮಗೆಲ್ಲ ಟಾಪ್ ಆ್ಯಂಡ್ ಎಲ್ಲ ಫೀಚರ್ಸು ಕೊಟ್ಬಿಡ್ತಾರೆ ಅವರು. ಸಿ ಕ್ಲಾಸ್ ಸರ್ ಇದು? ಹೌದು. ಹೌದಾ? ನೋಡ್ಬೋದು ನೀವು ಏರ್ ಬ್ಯಾಗ್ ಎಷ್ಟೊಂದು ಕೊಟ್ಟಿದ್ದಾರೆ. ನನಗೆ ಲೆಕ್ಕ ಮಾಡೋಕ್ಕೆ ಆಗ್ತಿಲ್ಲ. ನಿಮ್ಗೇನಾದ್ರು ಐಡಿಯಾ ಇದೆ ಸರ್ ಎಷ್ಟು ಏರ್ ಬ್ಯಾಗ್ ಇದೆ ಇದರಲ್ಲಿ ಅಂತ? 6 ಏರ್ ಬ್ಯಾಗ್ ಬರುತ್ತೆ. 6 ಬರುತ್ತಾ ಇದರಲ್ಲಿ? ಓಕೆ. ಆಗಿನ ಕಾಲದಲ್ಲಿ 6 ಏರ್ ಬ್ಯಾಗ್ ಅಂತ ಹೇಳಿದರೆ ಈಗಿನ ಕಾಲದ 14 ಏರ್ ಬ್ಯಾಗ್ಗೆ ಸಮ. ಆ್ಯಕ್ಚುಲಿ ಆ ಕಾಲದಲ್ಲಿ ಅದು ಇರ್ತಾ ಇರಲಿಲ್ಲ. ಸೊ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಲಕ್ಸುರಿ ಗಾಡಿ ಅಂದರೆ ಚೆನ್ನಾಗೇ ಮೇಂಟೈನ್ ಮಾಡಿರ್ತಾರೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಎಲ್ಲೂ ಕೂಡ ಬಾಡಿಲಿ ಸ್ಕ್ರಾಚಸ್ ಆಗಲಿ ಚಿಕ್ಕದು ನೋಡ್ಬೋದು ನೀವು. ಇಲ್ಲಿ ಒಂದು ಚಿಕ್ಕದು ಇದೊಂದು ಬಿಟ್ಟರೆ ನಿಮ್ಗೆ ಎಲ್ಲೂ ಕೂಡ ಡೆಂಟ್ಸ್ ಇಲ್ಲ, ಮೇಜರ್ ಡೆಂಟ್ಸ್ ಏನೂ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್ ಇದು? ಥರ್ಡ್ ಓನರ್ ಇದು. ಥರ್ಡ್ ಓನರ್ ಆಗಿದೆಯಾ? ಓಕೆ. ಈ ಗಾಡಿ ಆಲ್ರೆಡಿ ಥರ್ಡ್ ಓನರ್ ಆಗಿಬಿಟ್ಟಿದೆ. ಒಳ್ಳೆ ಪ್ರೈಸ್ ಹೇಳಿ ಸರ್. ಹೋಗಲಿ, ಸನ್ ರೂಫ್ ಎಲ್ಲ ಇದೆ ಈ ಗಾಡೀಲಿ. ಹೇಳಿ, ಒಳ್ಳೆ ಪ್ರೈಸ್ ಹೇಳಿ ಸರ್. 7 lakhs ನಿಮ್ಗೆ ಕೊಟ್ಟು ಮಾಡ್ತಾ ಇರೋದು. ಹಾಂ, ಬಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ. ಓಕೆ. 7 lakh ಯಾಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಆಂಟಿಕ್ ಪೀಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಎಷ್ಟು ಉದ್ದ ಇದೆ ಗುರು ಇದು. ಈ ಗಾಡಿ ನೀವು ಇಡೀ ಬೆಂಗಳೂರಲ್ಲಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಾರ್ಕೆಟಲ್ಲಿ ಕೂಡ ತುಂಬ ರೇರಾಗಿ ಸಿಗ್ತಾ ಇದೆ. ಸೊ ಇಲ್ಲಿ ಒಂದು 7 lakh ಕೋಟಿಂಗ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಮಾಡ್ತಾರಂತೆ ಅಲ್ವಾ? ಮಾಡೋಣ. ಓಕೆ ಸರ್. ಸೊ ಸಾಕಷ್ಟು ಜನ ವ್ಯಾನ್ ಕೇಳ್ತಾ ಇರ್ತೀರಾ ಫ್ಯಾಮಿಲಿ ಯೂಸ್ಗೆ, ಅಥವಾ ನಿಮಗೆ ಏನೋ ಹೋಟೆಲ್ ಇರುತ್ತೆ ಅದು ಇದು ಗೂಡ್ಸ್ ಹೊಡೆಯೋದಕ್ಕೆ ಅದಕ್ಕೆ ಇದಕ್ಕೆ ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ಇಲ್ಲಿ ಒಂದು ವ್ಯಾನ್ ಇದೆ ಸರ್. ವ್ಯಾನ್ ಬಗ್ಗೆ ಹೇಳಿ ಸರ್. ಸರ್ ಅದೇ, ಅದು ನಿಮಗೆ ಸೆಕೆಂಡ್ ಓನರು. ಇದು ಸ್ಕೂಲ್ಗೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಹಾಂ. ಆಮೇಲೆ ನೀವು ಹೇಳ್ದಂಗೆ ಲಗೇಜ್ ಹೊಡಿಯೋದಕ್ಕೆ ಹಾಂ, ಇಲ್ಲ ಏನಕ್ಕಾದರೂ ಮಲ್ಟಿಪರ್ಪಸ್ ಯೂಸ್ ಗಾಡಿ ಅದು. ಹಾಂ ಹಾಂ ಹಾಂ, ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದಲ್ವಾ? ಹಿಂದೆ ಸೀಟ್ ಇಲ್ವಾ ಸರ್ ಇದು? ಹಾಂ, ಸೀಟ್ ಇಲ್ವಾ? ಹಾಕ್ಕೊಡ್ತೀರಾ? ಇಲ್ಲ, ಸೀಟು ತೆಗೆದಿಟ್ಟಿದ್ದೀವಿ. ಸ್ಕೂಲ್ ಪರ್ಪಸ್ ಮಾಡಿರೋದು ಇದೆ, ಅದೇ ಕೊಡ್ತೀನಿ ಬೇಕಾದ್ರೆ ಸೀಟ್ಸು. ಸ್ಕೂಲ್ ಪರ್ಪಸ್ ಸರ್ ಇದು? ಸ್ಕೂಲ್ ಯೂಸ್ ಮಾಡಿರೋ ವ್ಯಾನ್ ಇದು? ಹೌದು. ಹೌದಾ? ಸ್ಕೂಲ್ಗೆ ಯೂಸ್ ಮಾಡಿರೋ ವ್ಯಾನ್ ಅಂತೆ. ಸೀಟೇ ಬೇಕು ಅಂದರೆ ನೀವು ಹಾಕ್ಸ್ಕೋಬೇಕು. ಹೌದಾ? ಹಾಂ, ಓಕೆ ಓಕೆ. ಸ್ಕೂಲ್ಗೆ ಯೂಸ್ ಮಾಡಿರೋ ವ್ಯಾನು ಅದು ಬೇಕಾದರೆ ಸೀಟ್ ಕೊಡ್ತಾರಂತೆ, ಇಲ್ಲ ಸೀಟ್ ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ. ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಎಷ್ಟನೇ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಆಗಿದೆಯಾ? ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಈ ಗಾಡಿಗೆ? ಸರ್ 95,000 ಫೈನಲ್ ಬಂದರೆ ಏನಾದರೂ ಬೆಸ್ಟ್. 95,000 ಸೆಕೆಂಡ್ ಓನರು. ಎಷ್ಟನೇ ಮಾಡಲ್ ಸರ್ ಇದು? 99 ಮಾಡಲಾ? ಓಕೆ ಸರ್. 95 ಅಲ್ವಾ? ಹೌದು. ಓಕೆ ಸರ್. ಇಲ್ಲಿ ಇನ್ನೊಂದು ಸ್ವಿಫ್ಟ್ ಇದೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 2010 ಮಾಡಲು. ಹಾಂ, ಸೆಕೆಂಡ್ ಓನರು. ಟೈರ್ ಸ್ವಲ್ಪ ಉಜ್ಜಿದೆ ಅಲ್ಲ ಸರ್? ಇಲ್ಲ, ಸ್ವಲ್ಪ ಓಕೆ. ಓಕೆ. ಓಕೆ ಓಕೆ. ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ ಇದೇನಿಲ್ಲ, ಶೋರೂಮಿಂದ ಯಾವ ಥರ ಬಂದಿದೆಯೋ ಅದೇ ಥರ ಮೇಂಟೈನ್ ಮಾಡಿದ್ದಾರೆ ಗಾಡಿ ಓನರು. ಏನು ಚೇಂಜಸ್ ಮಾಡಿಲ್ಲ? ಏನು ಚೇಂಜಸ್ ಮಾಡಿಲ್ಲ, ಆಸ್ ಇಟ್ ಈಸ್ ಹಾಗೇ ಇದೆ. ಹಾಂ ಹಾಂ ಹಾಂ. ಇದು ವಿಡಿಯೋ ಸ್ಕ್ರಾಚಸ್ ಇಲ್ಲ. ಓಕೆ. ಇದು ವಿಡಿಯೋಯಾ? ಹಾಂ, ವಿಡಿಯೋ. ಓಕೆ. ನಿಮ್ಮ ಹತ್ರ ವಿಡಿಯೋ ತುಂಬ ಸ್ಟಾಕ್ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಮಾರ್ಕೆಟಲ್ಲೇ ಸಿಗ್ತಾ ಇಲ್ಲ. ಸೊ ನೋಡ್ಬೋದು ನೀವು. ಒಂದು ವೈಟ್ ಕಲರ್ ಇದೆ, ಒಂದು ಇದು ಯಾವ ಸರ್ ಇದು? ಬ್ಲೂನಾ? ಲೈಟ್ ಬೆಳಕಿಗೆ ಯಾವ ಕಲರ್? ಗ್ರೇ ಇದು. ಗ್ರೇನಾ ಇದು? ಓಕೆ ಸರ್. ಈ ಒಂದು ಗಾಡಿ ಸಿಗ್ತಾ ಇದೆ ನಿಮಗೆ. ಎಷ್ಟನೇ ಓನರ್ ಅಂತ ಹೇಳಿದ್ರಿ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದಕ್ಕೆ? ಇದಕ್ಕೆ ನಿಮಗೆ 3,25,000. 3,25,000 ಹೇಳ್ತಾ ಇದ್ದೀರಾ? ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀರಾ? ಸ್ವಲ್ಪ ಬಂದರೆ ಅವಾಗ ಕೂತ್ಕೊಂಡು ಸ್ವಲ್ಪ ಮಾತಾಡ್ಬೋದು. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಸೊ ನೋಡ್ತಾ ಇದ್ದೀರಾ, ಚಿಕ್ಕ ಫ್ಯಾಮಿಲಿಗೆ ಚೊಕ್ಕದಾದ ಒಂದು ಗಾಡಿ ಅಂತ ಹೇಳಿದ್ರೆ ನಿಮಗೆ ಆಲ್ಟೋ K10 ಇದೆ. ಆಲ್ಟೋ ಬಗ್ಗೆ ನೀವು ಹೇಳೋದೇ ಬೇಡ, ಅದೊಂದು ಹಿಸ್ಟ್ರಿನೇ ಇದೆ ಅಂತಲೇ ಹೇಳ್ಬೋದು. ಸೊ ಈ ಆಲ್ಟೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಮೈಲೇಜ್ ಚೆನ್ನಾಗಿ ಹೇಳಿ. ಇದು ನಂಬರ್ 1 ವೆಹಿಕಲ್ ಮೈಲೇಜ್ಗೆ. ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡ್ಬೋದು ನಿಮಗೆ, ಆಲ್ಮೋಸ್ಟ್ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್ ಇದು? ಸೀಟ್ ಕವರ್ಸ್ ಇದೆ. ಹಾಂ. ಇಂಟೀರಿಯರ್ ಸಿಸ್ಟಮು ಎಲ್ಲ ಬರುತ್ತೆ. ಸಿಸ್ಟಮು ಮತ್ತು ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಹೊರಗಡೆ ಸ್ಪಾಯ್ಲರ್ ಹಾಕಿದ್ದಾರೆ ನಿಮಗೆ. ರೈನ್ ವೈಸರ್ಸ್ ಹಾಕಿದ್ದಾರೆ. ಓಕೆ. ಸ್ಪಾಯ್ಲರ್ ಇದೆ, ರೈನ್ ವೈಸರ್ ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇವೆಲ್ಲ. ಸೊ ಓವರ್ ಆಲ್ ಬಾಡಿ ಲೈನ್ ಎಲ್ಲ ಹೇಳೋದಾದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ ಸರ್ ಇದು? ಹೌದು. ಓಕೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 19 ಮಾಡಲಾ? ಓಡಿರೋದು 9,000. 9,000 ಅಷ್ಟೇ ಓಡಿರೋದು? ಓಕೆ. 9,000 ಅಷ್ಟೇ ಓಡಿದೆ ಅಂತ ಹೇಳಿದ್ರೆ ಇನ್ನು ನೀವು ಲಕ್ಷಗಟ್ಟಲೆ ಕಿಲೋಮೀಟರ್ ಓಡಿಸೋಷ್ಟು ಚಾನ್ಸಸ್ ಇದೆ. ಸೊ ಅಷ್ಟು ಒಳ್ಳೆ ಗಾಡಿ ನಿಮಗೆ ಒಂದು ಕೊಡ್ತಾ ಇದ್ದಾರೆ. ಚಿಕ್ಕ ಗಾಡಿ ಅಂತಲೇ ಹೇಳ್ಬೋದು ಫ್ಯಾಮಿಲಿಗೆ. ಆ್ಯಂಡ್ ಈ ಸಿಟಿ ಯೂಸ್ಗೆಲ್ಲ ನಿಮಗೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಪ್ರೈಸು 4,50,000 ಕೋಟ್ ಮಾಡ್ತಾ ಇರೋದು. ಓಕೆ. ನೆಗೋಷಿಯಬಲ್ ಪ್ರೈಸ್. 4,50,000 ನೆಗೋಷಿಯಬಲ್ಲಾ?
ಓಕೆ ಸರ್. ಓಕೆ, ಇಲ್ಲಿ ಒಂದು ಲ್ಯಾನ್ಸರ್ ಇದೆ, ಸಾಕಷ್ಟು ನನಗೆ ಇಷ್ಟ ಆಗುತ್ತೆ. ಇದನ್ನಂತೂ ಮಾಡಿಫೈ ಮಾಡಿಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಡಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಮ್ಯಾಗ್ ವೀಲ್ ಸಮೇತ ಬರ್ತಾ ಇದೆ. ಸೊ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಸ್ಟೂಡೆಂಟ್ಸ್ ಎಲ್ಲ ತುಂಬ ಡಿಮ್ಯಾಂಡಲ್ಲಿ ಕೇಳ್ತಾರೆ ಗಾಡಿ ಮಾಡಿಫೈ ಮಾಡಿಕೊಂಡು. ಹೌದು, ಗಾಡಿ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ಮಾಡಿಫೈ ಮಾಡಿ. ಪೆಟ್ರೋಲ್ ವೆಹಿಕಲ್. ಹಾಂ, 1,45,000 rupees ನಿಮಗೆ ಹೇಳ್ತಾ ಇದ್ದೀವಿ. 1,45,000 ಅಷ್ಟೇನಾ ಸರ್ ಲ್ಯಾನ್ಸರ್ಗೆ? ಹೌದು. ಹೌದಾ, ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ಎಲ್ಲ ಬರುತ್ತೆ, ಎಲ್ಲ ಬರುತ್ತಲ್ವಾ? ನೋಡ್ಬೋದು ನೀವು. ಸೀಟ್ ಕವರ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಡಿನ ಯಾವುದಕ್ಕೂ ಓಡಿಸ್ಬಿಟ್ಟು ನೀವು ತೊಗೊಳ್ಳಿ. ನಿಮ್ಮ ಕಡೆಯಿಂದ ಯಾರಾದರೂ ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಿ ತೊಗೊಂಡ್ರೆ ಒಳ್ಳೇದಲ್ವಾ ಸರ್? ಕರೆಕ್ಟ್. ಹೌದು ಹೌದು. 1,45,000 ಹೇಳ್ತಾ ಇದ್ದೀರಾ, ಹೆಚ್ಚು ಕಡಿಮೆ ಮಾಡ್ತೀರಾ ಇನ್ನೂ ಹೆಂಗೆ ಸರ್? ಅದೇ ಇಲ್ಲ, ಅಷ್ಟೇನಾ? ಫೈನಲ್ ಪ್ರೈಸ್. ಹೌದಾ? ಓಕೆ ಸರ್. ಸೊ ಮಾರ್ನಿಂಗು ಆ್ಯಕ್ಚುಲಿ ನನಗೆ ಒಂದು ಕಸ್ಟಮರ್ ಕಾಲ್ ಮಾಡಿದರು. ಯಾವುದೋ ಒಂದು ಕಡೆ ಬೈಕ್ ತೊಗೊಂಡಿದ್ದಾರೆ, ಬೈಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಸೊ ಅವರು ಬಂದುಬಿಟ್ಟು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಇಂಥ ಒಂದು ಶೋರೂಮ್ನ ನಾವು ನೆಕ್ಸ್ಟ್ ಟೈಮ್ ಇನ್ಫ್ಲುಯೆನ್ಸ್ ಮಾಡಿಬಿಡಿ ಅಂತ. ಸೊ 1000 ಗಾಡಿನೂ ಕರೆಕ್ಟ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಬೈಕು ಮೈಸ್ಟ್ರೋ ಯಾವುದೋ ಗಾಡಿ ತೊಗೊಂಡಿದ್ರಂತೆ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ನಮ್ಮ ಉದ್ದೇಶ ನಿಮಗೆ ಒಳ್ಳೆ ಗಾಡಿಗಳನ್ನ ಕೊಡೋದೇ ಇರುತ್ತೆ, ಬಿಟ್ಟರೆ ನಿಮಗೆ ಏನೋ ಒಂದು ಫ್ರಾಡೆಂಟ್ ಮಾಡೋಕ್ಕೆ ನಾವು ಆ ಥರ ಏನೂ ಇಲ್ಲ. ಕಸ್ಟಮರ್ ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ನಿಮ್ಮ ಕಡೆಯಿಂದ ನಮಗೇನೂ ತೊಂದರೆ ಆಗಿಲ್ಲ. ಬಟ್ ಈ ಥರದವ್ರನ್ನ ಇನ್ಫ್ಲುಯೆನ್ಸ್ ಮಾಡಿಬಿಡಿ ಅಂತ ಹೇಳಿದ್ರು. ಇದು ಯಾವ ಶೋರೂಮ್ ಅಂತ ನಾನು ಹೇಳಲ್ಲ, ಬಟ್ ಅದು ಒಂದು ಬೈಕ್ ಶೋರೂಮು. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಬೈಕ್ ಶೋರೂಮ್ ಅವ್ರಿಗೂ ಕೂಡ ನಾನು ಇದೇ ಹೇಳ್ತಾ ಇರೋದು. ಇನ್ ಕೇಸ್ ಅವರು ನಿಮ್ಗೆ ಏನಾದರೂ ಮೋಸ ಮಾಡಿದ್ದೇ ಹೋದಾದರೆ, ಸೊ ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳ್ತಾ ಇರೋದು, ಈ ಥರ ಮೋಸ ಯಾವ್ರಿಗೂ ಮಾಡೋಕ್ಕೆ ಹೋಗ್ಬೇಡಿ, ಒಳ್ಳೆ ಗಾಡಿಗಳನ್ನ ಕೊಡಿ. ಸೊ ಎಲ್ಲ ಶೋರೂಮು ಕೆಟ್ಟದಂತ ಹೇಳಕ್ಕೆ ಬರಲ್ಲ, ಎಲ್ಲ ಗಾಡಿಗಳು ಕೆಟ್ಟದಾಗಿದೆ ಅಂತಲೇ ಹೇಳಕ್ಕೆ ಬರಲ್ಲ. ಅದೇ ಶೋರೂಮಲ್ಲಿ ಯಾವುದೋ ಒಂದು ಡಿಫೆಕ್ಟ್ ಪೀಸ್ ಆಗುತ್ತೆ ಏನೋ ಗೊತ್ತಿಲ್ಲ ನಮಗೆ, ಯಾಕಂದರೆ 1000 ಗಾಡಿ ಕಲೆಕ್ಷನಲ್ಲಿ ಯಾವುದೋ ಒಂದು ಬಂದರೂ ಬರ್ಬೋದು. ಸೊ ನಿಮಗೆ ಸಿಕ್ಕಿರೋ ವೆಹಿಕಲ್ ಅಂಥದ್ದೇ ಸಿಗ್ತೇನೋ, ಇಲ್ಲ ಅವರೇ ಏನಾದರೂ ಮಾಡಿದ್ರು, ನನಗೆ ಅದು ಐಡಿಯಾ ಇಲ್ಲ. ಸೊ ನಮ್ಮ ಮಾಧ್ಯಮ ನಿಮಗೆ ಈ ಥರ ಗಾಡಿ ಹಿಂಗೆ ಸಿಗ್ತಾ ಇದೆ, ಇಲ್ಲಿ ಸಿಗ್ತಾ ಇದೆ ಅಂತ. ಸೊ ನಿಮಗೆ ಇನ್ಫಾರ್ಮೇಷನ್ನ ನಾನು ಡೋರ್ ಸ್ಟೆಪ್ ಕೊಡ್ತಾ ಇದ್ದೀನಿ. ನನಗೆ ಇವಾಗ ನಾನು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಇಲ್ಲಿ ಸಿಗ್ತಾ ಇದೆ, ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರಪ್ಪ, ಬಂದು ತೊಗೊಳಂಗಿದ್ರೆ ತೊಗೊಳ್ಳಿ ಅಂತ ನಂದು. ಸೊ ನಿಮ್ಮ ಕಡೆಯಿಂದ ಯಾರನ್ನಾದ್ರೂ ಮೆಕ್ಯಾನಿಕ್ನ ಕರ್ಕೊಂಡೋಗಿ ತೋರಿಸಿ ಮಾಡ್ಕೊಳ್ಳಿ. ಇದನ್ನ ನಾನು ಈ ವಿಷಯ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ, ಆದರೂ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವ್ಯೂವರ್ಸ್ ನನಗೆ ತುಂಬ ಇಂಪಾರ್ಟೆಂಟು. ನೀವು ನಿಮ್ಮಿಂದನೇ ನನ್ನ ಚಾನೆಲ್ ನಡೀತಾ ಇರೋದು. ಸೊ ಯಾವುದೋ ಒಂದು ಶೋರೂಮಿಂದ ನನ್ನ ಚಾನೆಲ್ ನಡೀತಾ ಇಲ್ಲ. ಸೊ ಒಳ್ಳೇದಾದಾಗ ಯಾರೂ ಕಾಲ್ ಮಾಡಲ್ಲ, ಕೆಟ್ಟದಾದಾಗ ಗ್ಯಾರಂಟಿ ಕಾಲ್ ಮಾಡ್ತಾರೆ. ನಿಮ್ಗೆ ಕೆಟ್ಟದಾಗಿದೆ, ನೀವು ಕಾಲ್ ಮಾಡಿ ಹೇಳ್ಕೊಂಡಿದ್ದೀರಾ, ನಾನು ಐ ರೆಸ್ಪೆಕ್ಟ್ ದ್ಯಾಟ್. ಒಳ್ಳೇದು ಕೂಡ ತುಂಬ ಜನಕ್ಕೆ ಆಗಿದೆ. ಸೊ ಅದು ಯಾರು ಹೇಳ್ಕೊಂಡಿಲ್ಲ ಅಷ್ಟೇ. ನಾನು ಇವಾಗ ಯೂಟ್ಯೂಬ್ ಮುಖಾಂತರ ನಿಮ್ಗೆ ಹೇಳ್ಕೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ನನ್ನ ಪಾರ್ಟ್ ಇಷ್ಟೇ. ನಾನು ನಿಮಗೆ ಒಂದು ಗಾಡಿನ ತೋರಿಸ್ತಾ ಇದ್ದೀನಿ. ಸೊ ಅದು ನಿಮಗೆ ಒಳ್ಳೇದಾ ಕೆಟ್ಟದ್ದಾ ಅದನ್ನ ನೀವೇ ಯೋಚನೆ ಮಾಡಿ ನೋಡಿ ತೊಗೊಬೇಕು. ಸೊ ಅದು ನಮ್ಗೆ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿಲ್ಲ ಅಂದರೆ ನಾನು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ. ಸೊ ನಾನು ಡ್ರೈವೇ ಮಾಡಿರಲ್ಲ. ಒಂದು ಗಾಡಿ ನಿಂತಿರುತ್ತೆ, ಆ ಗಾಡಿನ ತೋರಿಸ್ತೀನಿ. ಎಲ್ಲ ಗಾಡಿನ ಡ್ರೈವ್ ಮಾಡಿ ನನಗೆ ತೋರ್ಸೋಕ್ಕಾಗುತ್ತಾ? ನೀವೇ ತೊಗೋತಾ ಇದ್ದೀರಾ ಅಂದಮೇಲೆ ನೀವು ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಇರುತ್ತೆ. ಸೊ ನಾನು ಅಲ್ಲಿ ವಿಡಿಯೋ ಮಾಡಿದ ತಪ್ಪೋ ಇಲ್ಲ ಇದು ನನಗೆ ಗೊತ್ತಿಲ್ಲ. ಸೊ ನಾನು ಒಳ್ಳೆ ಕಡೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಯಾರ ತಪ್ಪು ನಮಗೂ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲದೆ ನಾವೇನು ಮಾತಾಡೋಕ್ಕಾಗಲ್ಲ. ಶೋರೂಮ್ ಕಡೆಯಿಂದನೋ ಇಲ್ಲ ಇವರೇ ಏನೋ ಡಿಫಾಲ್ಟ್ ಮಾಡ್ಕೊಂಡು, ಗೊತ್ತಿಲ್ಲ ಬ್ರದರ್. ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು, ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ. ಸೊ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಾನು ಏನೂ ಹೇಳೋಕ್ಕಾಗಲ್ಲ. ಸೊ ಹಿಂಗಾಗಿದೆ. ನನ್ನ ಕಡೆಯಿಂದ, ನಮ್ಮ ಚಾನೆಲ್ ಕಡೆಯಿಂದ ನಾನು ಸಾರಿ ಕೇಳ್ತಾ ಇದ್ದೀನಿ. ತುಂಬ ಜನಕ್ಕೆ ಕಾಲ್ ಬಂದಿರುತ್ತೆ, ಬಟ್ ಯಾರು ಹೇಳ್ಕೊಂಡಿರಲ್ಲ, ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ.